ಈ ಹುಲ್ಲಿಂದ ಹೆಸರು ಗೊತ್ತಾ ನಿಮಗೆ? ಹಾಂ, ದಿಸ್ ಇಸ್ ಹ್ಯಾವಿಂಗ್ ಆಲ್ಮೋಸ್ಟ್ ರೈಸ್ ಲೈಕ್ ಅಪಿಯರೆನ್ಸ್. ಏನದು ಗುಡುಗುಡು ಅಂತ? ಗುಡುಗು ಗುಡುಗು ಗುಡುಗು. ಹ್ಞೂ, ಮಳೆ 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 ಬಂತಾ ಇಲ್ಲಲ್ಲ? ಮಳೆ ಬರಲಿಲ್ಲ, ನಿನ್ನೆ ಮೊನ್ನೆಯಿಂದ ಗುಡುಕ್ತಾಯಿತ್ತು. ಹುಡುಕ್ತಾ ಇತ್ತು. ಹ್ಞೂ, ಗುಡುಗಿನಿಂದ ಮಳೆ. ಗುಡುಗಿನಿಂದ ಶಬ್ದ ಅಷ್ಟೇ. ಗುಡುಗು ಎಷ್ಟು ಎತ್ತು ಅಷ್ಟು ಮಳೆ ಬೀಳ್ತೈತೆ. ಬಡ 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 ಬಡ. So that is one part. Then this must be after in the ripe stage. So this is the second flower. This one is some intermediate stage. Whatever it is quite interesting grass. Then it is having clump formation like this, and a lot of hairs are there on all the parts. Underneath also it is having little bit V shape. So through and through hairs. And it is in a slopy location in a poor nutrient area, surrounded by forest and all. So that side all the sopin butta and all, and it is quite a slope is there, 60 degrees slope almost down like that. So in such a location it is I think it will be good for this erosion control and all, this grass, seeing how it has occurred naturally, and it has also trapped lot of nutrient and all. So soil is quite dark underneath here, so it is trapping sediment, and in the slope also it is grown quite nicely. So this can be it has a ecological function, important ecological functions. ಇದ್ರದ್ದು ಬೇರೆಲ್ಲ ಕಿತ್ತಿದೆಯಲ್ಲ, ತೋರ್ಸದ್ನ. ದಿಸ್ ಇಸ್ ವಿತ್ ರೂಟ್. ಎಷ್ಟು ಮಾಯಿಶ್ಚರ್ ಇಟ್ಕೊಂಡಿದೆ ನೋಡು ಇದು. ಕನ್ಸರ್ವೇಷನ್, ಮಾಯಿಶ್ಚರ್ ಕನ್ಸರ್ವೇಷನ್ನು, ರೂಟ್ಸು, ಮತ್ತು ಫುಲ್ಲು ಕೂದಲು ಕಾಣುತ್ತಾ ನೋಡಿ, ನೋಡು. ಹಾಂ, ಕೂದಲು 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 ಟಾಪ್ ಬಂದಂಗೆ ಶಾರ್ಪ್ ನೋಡು. ಇದು ಇಬ್ಬನಿಯ ಟ್ರ್ಯಾಪ್ ಮಾಡೋಕ್ಕೆ ಈ ಕೂದಲು ಇರೋದು. ಬೆಳಗಿನ ಜಾವ ಇಬ್ಬನಿ ಬರುತ್ತಲ್ಲ, ಅದೊಂಚೂರು ಒಟ್ಟು ಮಾಡಿ ತಂಪಿಡುತ್ತೆ. ಆಮೇಲೆ ಇದ್ರದ್ದು ಬಗ್ಗೆ ಈ ಜಾಗ ನೋಡಿದರೆ ಏನು ತಿಳ್ಕೊಬೋದು, ಇದು ಹಿಡ್ಕೋದ್ನ. ಇದು ನೋಡು ಸ್ಲೋಪು. ಇಂಥ ಸ್ಲೋಪಲ್ಲಿ ಮಳೆ ಬಂದಾಗ ಫುಲ್ಲು ಫೋರ್ಸಲ್ಲಿ ಮಣ್ಣೆಲ್ಲ ಕೊಚ್ಕೊಂಡು ಹೋಗುವಂಥ ಜಾಗ ಇದು. ಅಂತ ಅಲ್ಲಿದು ನ್ಯಾಚುರಲಾಗಿ ಬಂದಿದೆ, ಚೆನ್ನಾಗೇ ಬಂದಿದೆ. ಸೊ ಹೆವಿ ಮಳೆ ಬಂದಾಗ ಇದು ಕೊಚ್ಕೊಂಡು ಹೋಗಬಾರ್ದು ಮಣ್ಣು ಅಂತಿದ್ರೆ ಇಂಥ ಹುಲ್ಲು ನಡಬೇಕು ನಾವು. ಇಲ್ದಿರ ಇಂಥ ಜಾಗದಲ್ಲಿ ಹೆವಿ ಮಳೆ ಬಂದಾಗ ಇಡೀ ಬೆಟ್ಟನೇ ಕೊಚ್ಕೊಂಡು ಹೋಗುತ್ತಿದ್ದು ಮಳೆಗೆ. ಒಂದು ಮಳೆಗಾಲ ಸಾಕು. ಈ ಥರ ಹುಲ್ಲೆಲ್ಲ ಸೇರಿಕೊಂಡಾಗ ಇದು ದನನೂ ಮೇಯ್ಬೋದು, ಇದನ್ನ ಹೆಚ್ಚಿನ ಪಕ್ಷ. ಹಾಂ, ದನನೂ ಮೇಯುತ್ತೆ. ಮತ್ತು ಈ ಜಾಗ ಎಲ್ಲ ತಂಪಿಡುತ್ತೆ, ನೆಲ ಎಲ್ಲ ಬಿಸಿಲು ಬರ್ದಿದ್ದಂಗೆ. ಮತ್ತು
ಮಣ್ಣು ಕೊಚ್ಕೊಂಡು ಹೋಗ್ದಿದ್ದಂಗೆ ತಡೆದು ಹಿಡಿಯುತ್ತೆ. ಮತ್ತು ಮಳೆ ನೀರಲ್ಲಿ ಕೊಚ್ಕೊಂಡ್ಬಂದಿರೋ ಮಣ್ಣನ್ನೆಲ್ಲ ತಡೆದು ನಿಲ್ಲಿಸುತ್ತಿದು. ನಿಲ್ಲಿಸಿ ಭೂಮಿ ಸಾರಾಂಶ ಇಂಪ್ರೂವ್ ಮಾಡಿ ತೇವಾಂಶನೂ ಇಂಪ್ರೂವ್ ಮಾಡುತ್ತೆ. ಯಾಕೆಂದರೆ ಇದರಲ್ಲಿ ಎಷ್ಟು ನೀರು ಹಿಡ್ಕೊಂಡಿದೆ ನೋಡು ಬೇರು ಸಂದಿಯಲ್ಲಿ. ಸೊ ಇದರಿಂದಾಗಿ ಭೂಮಿನೂ ತಂಪಾಗಿರುತ್ತೆ, ಮೇಲ್ಗಡೆನೂ ಹಸಿರು, ದನಕ್ಕೂ ಆಯಿತು, ಇರೋಷನ್ ಕಂಟ್ರೋಲು ಆಯಿತು, ನೋಡೋಕ್ಕೂ ಒಳ್ಳೆ ಹಸಿರಾಗಿ ಚೆಂದ ಇದೆ. ಗಾಟ್ ಇಟ್. ಸೊ ಇಟ್ಸ್ ಅ ನೈಸ್ ಗ್ರಾಸ್, ಯೂಸ್ಫುಲ್ ಗ್ರಾಸ್ ಆಫ್ ಯಾವುದಂತ ಹೇಳಿದರೆ ಸಿದ್ದಾಪುರದಿಂದ ಯಾವ ರೋಡ್ ಇದು? ಸಿದ್ದಾಪುರದಿಂದ ಕುಮಟಾ ರೋಡು. ಸಿದ್ದಾಪುರ ಕುಮಟಾ ರೋಡ್, ಬಿಳಿಗಿ. ಹಾಂ, ಈ ಜಾಗ ನಮಗೆ ತೋರಿಸಿದವರು ಇವರು. ನೀವು ನಮಗೊಂದು ತೋರಿಸಿ ಒಂದು ಒಳ್ಳೆ ಉಪಕಾರ ಮಾಡಿದ್ರಿ ಮಾರ್ರೆ ಇವತ್ತು. ನಿಮ್ಮ ಹೆಸರು ಒಂದು ಹೇಳಿಬಿಡಿ. ನನ್ನ ಹೆಸರು ಮಾರುತಿ ಅಂತ. ಅವ್ರ ಮಗ ಗಾರ್ಮೆಂಟ್ಸಲ್ಲಿದ್ದಾರೆ. ಅವರಿಗೆ ಇಲ್ಲ ತುಂಬ ಇಂಟ್ರೆಸ್ಟ್ ಇದೆ, ಓಡಾಡ್ತಾರೆ, ಒಳ್ಳೆ ಈ ಏರಿಯಾದ ಬಗ್ಗೆ ಎಲ್ಲ ನಾಲೆಜ್ ಚೆನ್ನಾಗಿದೆ ಅವರಿಗೆ. ಸೊ ತುಂಬ ಥ್ಯಾಂಕ್ಸ್ ನಿಮಗೆ. ಹಾಂ.